ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವೊಂದು ರವೆಯಿಂದ ಮಾಡುವಂಥ ಹಪ್ಪಳ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಸೋಡಾ ಬೇಡ, ಹಪ್ಪಳ ಖಾರ ಬೇಡ, ಏನು ಬೇಡ ಫ್ರೆಂಡ್ಸ್. 1 ನಿಮಿಷದಲ್ಲೇ ನಮ್ಮ ಹಪ್ಪಳ ರೆಡಿ ಆಗುತ್ತದೆ ಮತ್ತು ನೀರಿನಲ್ಲೇ ಈ ಹಪ್ಪಳವನ್ನು ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ರವೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಬಾಂಬೆ ರವೆ ಅಂತಾರಲ್ಲ ಆ ರವೆ ತೆಗೆದುಕೊಂಡಿದ್ದೇನೆ. ಚಿರೋಟಿ ರವೆ ಅನ್ನಾದರೂ ತೆಗೆದುಕೊಳ್ಳಬಹುದು. ಅಳತೆ ಬಹಳ ಮುಖ್ಯವಾಗುತ್ತದೆ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. 1 ಕಪ್ ರವೆ ಹಾಕಿಕೊಂಡಿದ್ದೇನೆ. ಇದಕ್ಕೆ 2 ಸ್ಪೂನ್ನಷ್ಟು ಗೋಧಿ ಹಿಟ್ಟು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. 2 ನೀವು ಉಪ್ಪಿಟ್ಟು ತಿನ್ನೋ ಚಮಚಲೆ 2 ಚಮಚ ಗೋಧಿ ಹಿಟ್ಟು ಹಾಕಿಕೊಳ್ಳಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ನೀರಿನ ಅಳತೆ ಬಹಳ ಮುಖ್ಯವಾಗುತ್ತದೆ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಈ ಹಪ್ಪಳಕ್ಕೆ ನೀರಿನ ಅಳತೆ ಬಹಳ ಮುಖ್ಯ. ನೋಡಿ, ಇಲ್ಲಿ 1 ಕಪ್ ರವೆಗೆ 1 ಕಪ್ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕಿ ಮಿಕ್ಸಿ ಮಾಡಿಕೊಳ್ಳಬೇಕು. ಬನ್ನಿ ಮಿಕ್ಸಿ ಮಾಡಿಕೊಳ್ಳೋಣ. ಇದನ್ನು ಮತ್ತೆ ತೆಗೆದು ನೋಡಬೇಕು ಫ್ರೆಂಡ್ಸ್, ಹೇಗಾಗಿದೆ ನಮ್ಮ ಹಿಟ್ಟು ಅಂತ ತೆಗೆದು ನೋಡೋಣ ಬನ್ನಿ. ನೋಡಿ, ಇನ್ನೂ ತರಿತರಿಯಾಗಿದೆ. ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ನೋಡಿ, ಇನ್ನೂ ತರಿತರಿಯಾಗಿದೆ. ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು. ಇದಕ್ಕೆ ಇನ್ನೊಂದು ಕಪ್ಪು ನೀರು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಮೊದಲಿಗೆ 1 ಕಪ್ ಹಾಕಿಕೊಂಡಿದ್ದೇನೆ. ಈಗ ಇನ್ನೊಂದು ಕಪ್ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ನೋಡಿ ಫ್ರೆಂಡ್ಸ್. ಇದು ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟು ರೆಡಿ ಆಗಬೇಕು ಫ್ರೆಂಡ್ಸ್. ಅಷ್ಟು ನುಣ್ಣಗೆ ಮಾಡಿಕೊಳ್ಳಿರಿ. ಈ ಹಪ್ಪಳ ತುಂಬ ಚೆನ್ನಾಗಿರುತ್ತವೆ ಫ್ರೆಂಡ್ಸ್. ಕುರುಕುರು ಆಗಿ ಬಾಯಲ್ಲಿಟ್ಟರೆ ಕರಗ್ತಾವೆ ನೋಡ್ರಿ, ಅಷ್ಟು ಕುರುಕುರು ಆಗಿರುತ್ತವೆ ಫ್ರೆಂಡ್ಸ್. ಇದಕ್ಕೆ ಮತ್ತು ಬಿಸಿಲು ಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. ಮನೆಯಲ್ಲೇ ನೆರಳಿನಲ್ಲೇ ಒಣಗಿಸಿಕೊಳ್ಳಬಹುದು. ಬಿಸಿಲು ಬೇಕು ಅಂತ ಏನೂ ಇಲ್ಲ. ಫ್ಯಾನ್ ಗಾಳಿಗೆ ಹಾಕಿದರೆ ಚೆನ್ನಾಗಿ ಒಣಗುತ್ತವೆ ಫ್ರೆಂಡ್ಸ್. ಬನ್ನಿ ಹಿಟ್ಟನ್ನು ಒಂದು ಬಾಣಲೆಗೆ ಹಾಕಿಕೊಳ್ಳೋಣ. ನಾನು ಇಲ್ಲಿ ಬರೀ 2 ಕಪ್ ಮಾತ್ರ ನೀರನ್ನು ಉಪಯೋಗಿಸಿಕೊಂಡಿದ್ದೇನೆ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕಿದರೆ ಹಪ್ಪಳ ಸರಿಯಾಗಿ ಬರೋದಿಲ್ಲ. ಈ ಹಿಟ್ಟಿಗೆ ಸಣ್ಣಗೆ ಕಟ್ ಮಾಡಿ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳಬೇಕು. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ಸಾಂಪ್ರದಾಯಿಕ ಅಡುಗೆಗಳು ಇವೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡುವುದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಇದಕ್ಕೆ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬಹುದು. ಇಲ್ಲಿ ನಾನು ಕರಿಬೇವು ಸೊಪ್ಪನ್ನು ಮಾತ್ರ ಹಾಕಿಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ಳಬೇಕು. ಖಾರ ಖಾರ ತುಂಬ ರುಚಿಯಾಗಿರುತ್ತವೆ ನೋಡಿ ಫ್ರೆಂಡ್ಸ್. ಬಾಯಲ್ಲಿ
ಇಟ್ಟರೆ ಕರಗುತ್ತವೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಬೇಕು. ಈಗ ನೋಡಿ, ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ಉಪ್ಪು ಹಾಕಿಕೊಳ್ಳಬಹುದು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಹಿಟ್ಟು ರೆಡಿ ಆಯಿತು. ಬನ್ನಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಕುಕ್ಕರ್ಗೆ ಈ ರೀತಿ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟುಕೊಳ್ಳಬೇಕು. ಇದು ಬಿಸಿ ಆಗಬೇಕು ಫ್ರೆಂಡ್ಸ್. ನೀರು ಕುದಿಬೇಕು. ಅಲ್ಲಿವರೆಗೂ ನಾವು ಹಪ್ಪಳ ಹಾಕಿಕೊಳ್ಳೋಣ. ಈ ರೀತಿ ನೋಡಿ, ಒಂದು ಬುಟ್ಟೆಯಲ್ಲಿ ನೀರು ತೆಗೆದುಕೊಳ್ಳಬೇಕು. ಈ ರೀತಿ ಪ್ಲೇಟ್ ತೆಗೆದುಕೊಳ್ಳಬೇಕು. ಇದಕ್ಕೆ ಎಣ್ಣೆದು ಏನು ಹಚ್ಚುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಹಾಗೇನೆ ಮಾಡ್ಕೋಬೋದು. ನೀರಿನಲ್ಲೇ ಮಾಡುವಂತಹ ಹಪ್ಪಳ ಫ್ರೆಂಡ್ಸ್. ಇದು ಹೇಗೆ ಮಾಡೋದು ಅಂತ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿರಿ. ಈ ರೀತಿ ಒಂದೇ 1 ಸ್ಪೂನ್ ಹಿಟ್ಟು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಿದರೆ ಹಪ್ಪಳ ದಪ್ಪ ಆಗುತ್ತವೆ, ಕುರುಕುರು ಆಗುವುದಿಲ್ಲ ಫ್ರೆಂಡ್ಸ್. ಒಂದೇ 1 ಸ್ಪೂನ್ ಹಿಟ್ಟು ಹಾಕಿ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಬನ್ನಿ, ನಮ್ಮ ನೀರು ಬಿಸಿಯಾಗಿದೆ, ಅದರಲ್ಲಿ ಇಟ್ಕೊಳ್ಳೋಣ. ಈ ಹಪ್ಪಳ ಮಾಡಲು ಒಂದೇ 1 ನಿಮಿಷ ಸಾಕು ನೋಡಿ ಫ್ರೆಂಡ್ಸ್. ಒಂದು ನಿಮಿಷದಲ್ಲೇ ನಮ್ಮ ಹಪ್ಪಳ ರೆಡಿ ಆಗುತ್ತದೆ. ಬಹಳ ಟೈಮು ಬೇಕಾಗುವುದಿಲ್ಲ ಫ್ರೆಂಡ್ಸ್ ಇದನ್ನು ಮಾಡಲು. ನೋಡಿ, ನಮ್ಮ ಹಪ್ಪಳ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ ರೀತಿ ಕಲರ್ ಚೇಂಜ್ ಆಗಬೇಕು. 1 ನಿಮಿಷ ಇಟ್ಟರೆ ಸಾಕು ಫ್ರೆಂಡ್ಸ್, ಹಪ್ಪಳ ರೆಡಿ ಆಗುತ್ತದೆ. ಇದನ್ನು ಈ ತಣ್ಣೀರಿನಲ್ಲಿ ಈ ಪ್ಲೇಟು ಹಾಕಿಕೊಳ್ಳಬೇಕು. ನೀರಿನಲ್ಲೇ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅದು ಪೂರ್ಣ ಆರಿದ ನಂತರ ಈ ರೀತಿ ಚಾಕುವಿನಿಂದ ದಂಡೆ ಎಲ್ಲ ಬಿಡಿಸ್ಕೊಳ್ಬೇಕು ಫ್ರೆಂಡ್ಸ್. ಚಾಕುವಿನಿಂದಾದರೂ ಮಾಡ್ಕೊಳ್ಳಿ, ಇಲ್ಲ ಸೂಜಿ ಇದ್ದರೆ ಸೂಜಿಯಿಂದಾದರೂ ಮಾಡ್ಕೊಳ್ಳಿ. ನೋಡಿ, ನೀರಲ್ಲಿ ಹಾಕಿಬಿಟ್ಟೆ ನಮ್ಮ ಹಪ್ಪಳನ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಸಾಫ್ಟಾಗಿ ಹಿಡಿಯೋಕೆ ಒಂದು ಖುಷಿ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಹಪ್ಪಳ ರೆಡಿ ಆಯಿತು. ಇದನ್ನು ಈ ರೀತಿ ಪ್ಲಾಸ್ಟಿಕ್ ಸೀಟಿಗೆ ಹಾಕ್ಕೋಬೇಕು. ನಾನು ಅಲ್ಲೇ ಅಡುಗೆ ಮನೆಯಲ್ಲೇ ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದೆ. ಮಾಡಿ ಇದರ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದೇ ಹಪ್ಪಳನ ನಾವು ಒಂದು ಬುಟ್ಟಿ ಅಥವಾ ಕಡಾಯಿಯಲ್ಲಿನೂ ಮಾಡ್ಕೋಬಹುದು ಫ್ರೆಂಡ್ಸ್. ಅದೇ ರೀತಿ ಪ್ಲೇಟಿಗೆ ಹಿಟ್ಟು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಒಂದು ಕಡಾಯಿಗೆ ನೀರು ಹಾಕಿ ಈ ರೀತಿ ಸ್ಟ್ಯಾಂಡ್ ಇಟ್ಕೋಬೇಕು. ಬುಟ್ಟಿಯಲ್ಲೂ ಇಡ್ಬೋದು, ಇಲ್ಲ ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ವಾಟಿ ಇಟ್ಕೊಳ್ಳಿ. ಉಲ್ಟಾ ಹಪ್ಪಳ ಹಾಕಿರೋ ಪ್ಲೇಟ್ ಇಟ್ಟು ಅದರ ಮೇಲೆ ಮುಚ್ಕೋಬೇಕು. 1 ನಿಮಿಷ ಬಿಡಬೇಕು ಫ್ರೆಂಡ್ಸ್. ನೋಡಿ, ಇದು ಹಪ್ಪಳ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. 2 ರೀತಿಯಲ್ಲಿ ಹಪ್ಪಳ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿಕೊಟ್ಟಿದ್ದೇನೆ ಫ್ರೆಂಡ್ಸ್. ನಿಮಗೆ ಇಷ್ಟವಾದರೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್. ಬನ್ನಿ, ಈ ಹಪ್ಪಳನು ತೆಗೆದು ತೋರಿಸ್ತೀನಿ. ಅದರ ಪೂರ್ಣ ಆರಿದ ನಂತರ ತೆಗಿಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿ ಬರುತ್ತದೆ. ಇನ್ನೂ ಬಿಸಿ ಇರುವಾಗ ತೆಗೆದರೆ ಹಪ್ಪಳ ಹರಿಯುತ್ತದೆ ಫ್ರೆಂಡ್ಸ್. ನೋಡಿ, ರೀತಿ ನೀರಲ್ಲಿನೇ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ. ನೋಡಿ, ನಮ್ಮ ಹಪ್ಪಳ ರೆಡಿ ಆಯಿತು. ಇದನ್ನು ಫ್ಯಾನ್ ಗಾಳಿಗೆ ಒಣಗಿಸಿಕೊಳ್ಬೋದು ಫ್ರೆಂಡ್ಸ್. ಬಿಸಿಲು ಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆ ಮಾಡಿದೆ. 1 ಕಪ್ ರವೆಯಲ್ಲಿ 20 ಹಪ್ಪಳ ಆಗಿದೆ ನೋಡಿ ಫ್ರೆಂಡ್ಸ್. ರಾತ್ರಿ ಈ ರೀತಿ ಹೊಳಿಸಿ ಹಾಕಿಕೊಳ್ಳಬೇಕು, ಅಂದರೆ ಎರಡು ಬದಿಯಲ್ಲೂ ಚೆನ್ನಾಗಿ ಒಣಗುತ್ತವೆ ಹಪ್ಪಳ. ನೋಡಿ, ಗ್ಲಾಸ್ ರೀತಿ ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಕಡೆ ಈ ರೀತಿ ಹಪ್ಪಳ ಮಾಡ್ತಾರೋ ಇಲ್ಲ ಅಂತಲೂ ಕಮೆಂಟ್ ಮಾಡಿ. ನೀವು 1 ವರ್ಷ ಇಡೋದಾದರೆ 1 ಅಥವಾ 2 ದಿವಸ ಈ ರೀತಿ ಬಿಸಿಲಿಗೆ ಇಡಿ ಫ್ರೆಂಡ್ಸ್.
ಬನ್ನಿ ಹಪ್ಪಳನ ಕರೆದು ತೋರಿಸ್ತೀನಿ ನಿಮಗೆ ಹೆಂಗಾಗಿವೆ ಅಂತ. ನೋಡಿ ಎಷ್ಟು ಅರಳ್ತಾ ಇವೆ ನೋಡಿ ಫ್ರೆಂಡ್ಸ್. ಚಿಕ್ಕ ಹಪ್ಪಳ ಹೋಗಿ ಎಷ್ಟು ದೊಡ್ಡದಾಯಿತು ನೋಡಿ. ರೊಟ್ಟಿ ಸೇಪ್ನಲ್ಲಿ ರೊಟ್ಟಿ ಅಷ್ಟು ದೊಡ್ಡದಾಯಿತು ನೋಡಿ ಫ್ರೆಂಡ್ಸ್. ಈಗ ನಮ್ಮ ಕುರುಕುರು ಹಪ್ಪಳ, ರವೆಯ ಕುರುಕುರು ಹಪ್ಪಳ ರೆಡಿ ಆಯಿತು ಫ್ರೆಂಡ್ಸ್. ನಾನು ಮಾಡುವ ರೆಸಿಪಿಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್.